ಜಾತಿ ಗಣತಿ ಬಗ್ಗೆ ಗೊಂದಲ ಬೇಡ ಅಂತ ಈಗ ಅವರ ಬಾಯಲ್ಲಿ ಬರ್ತಿರೋ ಮಾತು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತೀವಿ, ಪ್ರತಿಯೊಬ್ಬರ ಮನೆಗೂ ಹೋಗ್ತೀವಿ, ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಕೊಡಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರಿಗೂ ಆತಂಕ ಬೇಡ ಅಂತ. ಯಾಕೆಂದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಲಿಂಗಾಯತ ಸಚಿವರೆಲ್ಲರೂ ಕೂಡ ತೀವ್ರ ಆಕ್ಷೇಪವನ್ನು ಎತ್ತಿದ್ರು. ಈಗ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಹಾಗೆ ನೋಡೋಕ್ಕೋದ್ರೆ ಡಿ ಕೆ ಶಿವಕುಮಾರ್ ಕೂಡ ಪೂರ್ಣ ಮನಸ್ಕರಾಗಿ ಜಾತಿ ಗಣತಿ ಬೇಕು ಅಂತ ಹೇಳಿರಲಿಲ್ಲ ಈ ಹಿಂದೆ. ಬಟ್ ಈಗ ಹೈಕಮಾಂಡ್ ಭೇಟಿ ಮಾಡಿದ ನಂತರ ತಣ್ಣಗಾಗಿದ್ದಾರೆ. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. BJPಯವರು ಬೇರೆ ಪಾರ್ಟಿಯವರೆಲ್ಲ ಭಾಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನು ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಹೋಗಿ ಅವರೊಬ್ಬ ಹಿಂದುಳಿದ ನಾಯಕರು ಅವರ ಅನುಭವವನ್ನು ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ. ಅದನ್ನು ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ. ಅವರು ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. BJPಯವರು ಬೇರೆ ಪಾರ್ಟಿಯವರೆಲ್ಲ ಭಾಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನು ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಹೋಗಿ ಅವರೊಬ್ಬ ಹಿಂದುಳಿದ ನಾಯಕರು. ರೈಟ್. ಸರ್ಕಾರದ ಒಳಗಡೆ ಅಸಮಾಧಾನ, ಜಾತಿ ಜನಗಣತಿ. ಹಾಗೆ ನೋಡೋಕೆ ಹೋದರೆ ಕಾಂತರಾಜು ಆಯೋಗದ ಜನಗಣತಿ ರಿಪೋರ್ಟ್ ಬಂದಾಗಲೂ ಇದೇ ರೀತಿ ವಿರೋಧಾಭಾಸಗಳೇ ಇತ್ತು. ಅದಕ್ಕೆ ಅಂತಲೇ ಫ್ರೆಶ್ ಆಗಿ ಮಾಡಿಸ್ತೀವಿ ಅಂತ ಹೊರಟಿದ್ದಾರೆ. ಬಟ್ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡ ನಂತರ ಅದನ್ನು ವಾಪಸ್ ಪಡೆಯೋಕ್ಕಂತೂ ಆಗಲ್ಲ. ಬಟ್ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಜನಗಣತಿಯನ್ನು ಮಾಡಿದ್ರೆ ಜನ ಒಪ್ಕೋತಾರೆ.